ಪೂರ್ಣಾಂತರ ಚೆಂಡೆ ಬಾರಿ ಬಲಾಢ್ಯೋಡತದ ಸರ್ವ್ ಮಾಡಿಕೊಳ್ತಾ ಇದ್ದಾರೆ ಕಿರಣ್. ಸೀಮಾ ಎಸ್ತಿರ್ತಕ್ಕಂಥ ಮೊದಲ ಚೆಂಡಿದೆ ಈಗ ಮಿಡ್ ವಿಕೆಟ್ ಡೀಪ್ ನ ಸೀಮಾರ ಕೆರಭಾಗವನ್ನು ಕ್ರಮಿಸ್ತಾ ಇದೆ. ಶಟ್ಕ 6 ಓಟದ ಹೆಚ್ಚುವರಿ. ಮತ್ತೆ ಹುಲಾಬದ ಪೂರ್ಣಾಂತರದ ಚೆಂಡು ಅತ್ಯಾಕರ್ಷಕ ಸಿಕ್ಸರ್. 6 ಓಟದ ಹೆಚ್ಚುವರಿ. ಕ್ರಮಿಸ್ತಾ ಇದೆ ಚೆಂಡು. ಕಿರಣ್ ಬ್ಯಾಟಿಂಗ್ ವೈಭವ ಆರಂಭವನ್ನು ಕಂಡುಕೊಳ್ತಾ ಇದೆ ಕೂಡ. ಸತತ 2 ಸಿಕ್ಸರ್ಗಳು ತನ್ನದ ಒಟ್ಟಾರೆ ಗಳಿಕೆ 34ಕ್ಕೆ ತಲುಪ್ತಾ ಇದೆ. ಸೀಮಾ ಆರಂಭಿಕ ಹಂತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಕೂಡ. ತನ್ನ ಕಚ್ಚಿನ ತೃತೀಯಸ್ಥಕ್ಕಾಗಿ ಗುರುಪ್ರಸಾದ್ ಸಿಂಹ ಮತ್ತೆ ಬ್ಯಾಕ್ ಟು ಬ್ಯಾಕ್ ಈ ಬಾರಿ ತ್ರಿವಾಳಿ ಹ್ಯಾಟ್ರಿಕ್. ಶಕ ಸತತ 3 ಸಿಕ್ಸರ್ಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಪೂರ್ಣಾಂತರದ ಸತ 3 ಸಿಕ್ಸರ್ಗಳಿಗೆ ರಹದಾರಿಯನ್ನು ತೋರ್ಪಡಿಸ್ತಾ ಇದ್ದಾನೆ ಕಿರಣ್. ತನ್ನದ ಒಟ್ಟಾರೆ ಗಳಿಕೆ 40ಕ್ಕೆ ತಲುಪ್ತಾ ಇದೆ ಕೂಡ. ಅಥರ್ವ ಪರವಾಗಿ ಇದರಿಂದ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಕಿರಣ್. ಬ್ಯಾಕ್ ಟು ಬ್ಯಾಕ್ ಮುಖಾಂತರವಾಗಿ 4ನೇ ಸಿಕ್ಸರ್ ರವಾನೆಯನ್ನು ಕಾಣ್ತಾ ಇದೆ ಕೂಡ. ಇನ್ನೊಂದು ಒಳ್ಳೆ ಬಾಲ್ ಹೆಸರಿ ಅಥರ್ವ ಪರವಾಗಿ ಕಿರಣ್ ಹಬ್ಬರ ಮುಂದುವರಿತಾ ಇದೆ. ಗುರುಪ್ರಸಾದ್ ಸಿಂಹ ದುಬಾರಿ ಆಗ್ತಾ ಇದ್ದಾರೆ ಕೂಡ. ಸತತ 4 ಎಸೆತ 4 ಸಿಕ್ಸರ್ಗಳು ಇದೀಗ ಮೇಡ್ ವಿಕೆಟ್ ಸೀಮಾರಕ್ಕೆ ಮೇಲತ್ತರವನ್ನು ಕಂಡುಕೊಳ್ತಾ ಇದೆ ಕೂಡ. ಇದೀಗ 5ನೇ ಎಸೆತಕ್ಕಾಗಿ ಸಿಂಹ ಟು ಕಿರಣ್. ಅತಿಕ್ರಮ ವೈಡ್ ಬಾಲ್. ಉಚಿತ ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ಅತಿರಿಕ್ತ ಎಂಬತ್ತ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. ಉಚಿತ ಓಟದ ಹೆಚ್ಚುವರಿ ಸೇರ್ಪಡೆ ಕೂಡ ನೋ ಬಾಲ್ ಸೂಚನೆ ಮುಖಾಂತರವಾಗಿ ಫ್ರೀ ಹಿಟ್ ಅವಕಾಶ ಲಭ್ಯತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಫ್ರೀ ಹಿಟ್ ಅವಕಾಶದಲ್ಲಿ ಬಹುತೇಕವಾಗಿ ರನ್ಔಟ್ ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯ ಉದಾರಿ ಪದದ ಅಂಶಗಳು ರುಜುವಾಗುತ್ತಿದೆ. ಬಾರಿ 5ನೇ ಸಿಕ್ಸರ್. ಓವರ್ 1ರಲ್ಲಿ 5 ಸಿಕ್ಸರ್ಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಭಾರತದ ಕ್ರಿಕೆಟ್ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಬಹುತೇಕವಾಗಿ ಸ್ಟುವರ್ಟ್ ಬ್ರಾಡ್ನ ಎಸೆತದಲ್ಲಿ ಸರಿಸುಮಾರು 6 ಎಸೆತಗಳಿಗೆ 6 ಸಿಕ್ಸರ್ ಅನ್ನು ದಾಖಲಿಸಿದ ಉದಾಹರಣೆ ಅದು ಯುವರಾಜ್ ಸಿಂಗ್ ಹೆಸರಿನಲ್ಲಿದೆ. ಇದೀಗ ಟೆನ್ನಿಸ್ ಕ್ರಿಕೆಟ್ ನಲ್ಲಿ ಕಿರಣ್ ಕೂಡ ಇದೇ ದಾಪುಗಳನ್ನು ಕಂಡುಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡಿರ್ತಕ್ಕಂಥ ತೃತೀಯ ಓವರ್ ಬಳಿಕವಾಗಿ ತನ್ನದ ಒಟ್ಟಾರೆ ಗಳಿಕೆ 54ಕ್ಕೆ ತಲುಪ್ತಾ ಇದೆ. ಸತತ 5 ಸಿಕ್ಸರ್ಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ಳುತ್ತವೆ ಕೂಡ.